ಮೂಡ ಹಗರಣ ನಡೆದೇ ಇಲ್ಲ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಮೂಡ ಹಗರಣ ನಡೆದಿದೆ ಅನ್ನುವಂಥದ್ದು ಮತ್ತು ನಡೆದಿಲ್ಲ ಅನ್ನುವಂಥದ್ದು ಚರ್ಚೆ ಸಾಕಷ್ಟು ಆಗ್ತಾ ಇತ್ತು. ನಿನ್ನೆ ಇಡಿ ಒಂದು ಲೋಕಾಯುಕ್ತಗೆ ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟಲ್ಲಿ ಮೂಡ ಹಗರಣ ನಡೆದಿದೆ, 700 ಕೋಟಿಯಷ್ಟು ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರು ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ನೀವು ಗಮನಿಸಿದ್ರೆ ಅನ್ಕೋತೇನೆ, ಇಡಿ ಒಂದು ಪತ್ರ ಬರೆದಿದೆ ಲೋಕಾಯುಕ್ತಗೆ. ಯಾಕಂದ್ರೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಹಗರಣ ನಡೆದಿದೆ, 700 ಕೋಟಿಯಷ್ಟು ನಡೆದಿದೆ, 1000ಕ್ಕೂ ಹೆಚ್ಚಕ್ಕೂ ಚಿಲ್ಲರೆ ಸೈಟ್ಗಳ ಅವ್ಯವಹಾರ ಆಗಿದೆ ಅನ್ನೋದು. ಈಗ ಒಂದು ಪ್ರಶ್ನೆ ನಾನು ಕೇಳುವಂಥದ್ದು, ಇಡಿ ತನಿಖೆ ಯಾವುದಕ್ಕೆ ಮಾಡಬೇಕು? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹಣಕಾಸಿನ ಒಂದು ಅವ್ಯವಹಾರ ಆಗಿದ್ರೆ ಮತ್ತೊಂದಾಗಿದ್ದರೆ ಅವರು ಇಡಿ ಮಾಡಬೇಕು. ಲೋಕಾಯುಕ್ತ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ವಿಚಾರ. ಇಡಿ ಅವರು ಲೋಕಾಯುಕ್ತಗೆ ವರದಿ ಕೊಡಬೇಕು ಅಂತಕ್ಕಂಥದ್ದು ಏನಾದರೂ ಆದೇಶ ಇತ್ತಾ? ಇಡಿ ಅವರು ಲೋಕಾಯುಕ್ತಕ್ಕೆ ತನಿಖೆ ಮಾಡಿ ನಿಮ್ಮ ವರದಿ ಕೊಡಿ ಅಂತ ಏನಾದರೂ ಆದೇಶ ಆಗಿತ್ತಾ ಅಂತಕ್ಕಂಥದ್ದು ಮೂಲವಾದಂಥ ಪ್ರಶ್ನೆ. ಇಡಿ ಅದೇ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ, ಅದರ ತನಿಖೆ ಅದು ಮಾಡಬೇಕಾಗತ್ತೆ. ಲೋಕಾಯುಕ್ತ ತಂದೆ ಆದಂಥ ಒಂದು ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಇದೆ, ಅವರು ಅದನ್ನು ಮಾಡ್ತಾರೆ. ಮೂಲವಾಗಿ ಏನು ಇಡಿ ಅವರು ಲೋಕಾಯುಕ್ತಗೆ ಕೊಡ್ತಕ್ಕಂಥದ್ದು ಕೂಡ ರಾಜಕೀಯ ಪ್ರೇರಿತ. ಮೂಡ ಅಲ್ಲಿ ಏನು ಅವ್ಯವಹಾರ ಆಗಿದೆ ಮತ್ತೊಂದಾಗಿದೆ, ಇವತ್ತು ನೆನ್ನೆದಲ್ಲ ವಿಚಾರ. ಮೂಡ ಅಂತಕ್ಕಂಥದ್ದು ಸುಮಾರು ವರ್ಷಗಳಿಂದ ಇರ್ತಕ್ಕಂಥದ್ದು. ಇದುವರೆಗೂ ಆಗಿರ್ತಕ್ಕಂಥ ಏನಾದರೂ ಕಾನೂನು ಬಾಹಿರವಾಗಿ ಆಗಿರ್ತಕ್ಕಂಥ ಇದ್ದರೆ ಅದು ಪ್ರತ್ಯೇಕವಾದಂಥ ವಿಚಾರ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಒಂದು ಪ್ರಕರಣ ಏನಿದೆ, ಅದಕ್ಕೂ ಇದಕ್ಕೆ ತಾಳೆ ಆಗ್ತಕ್ಕಂಥದ್ದು, ಅದಕ್ಕೆ ಲಿಂಕ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಇಲ್ಲಿ ಅವರು ದುರುದ್ದೇಶದಿಂದ ಇವತ್ತು ಇಡಿಯ ಅಧಿಕಾರಿಗಳನ್ನು ಸಂಪೂರ್ಣವಾಗಿ BJP ತನ್ನ ಅಣತಿಯಂತೆ ಅವರನ್ನು ನಡೆಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಆ ಕಾರಣದಿಂದ ಇದು ಕೇವಲ ರಾಜಕೀಯ ಪ್ರೇರಿತವಾಗಿ ಅದಕ್ಕೂ ಇದಕ್ಕೂ ತಾಳೆ ಆಗ್ತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಯಾವ್ಯಾವುದು ಯಾರ್ಯಾರು ಪ್ರಕರಣ ಏನು ಅಂತಕ್ಕಂಥದ್ದು. ಸಿದ್ದರಾಮಯ್ಯ ಸಾಹೇಬರು ಡಿನೋಟಿಫಿಕೇಶನ್ ಮತ್ತೊಂದು ಯಾರು 15 ವರ್ಷ ಯಾರು ಕಾಯ್ತಾರೆ? ಇದ್ರ ಬಗ್ಗೆ ಹೇಳಕ್ ರೆಡಿ ಇಲ್ಲ ಇವರು. ಅದರಿಂದ ಇವರು ಅನುಕೂಲಕ್ಕೆ ತಕ್ಕಂತೆ ನಮ್ಮ ಸರ್ಕಾರದ ಮೇಲೆ ಇವತ್ತು ಏನು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನಾಭಿಮತ ಬಂತು, ಅದಕ್ಕೆ ಇವತ್ತು ಒಂದು ರೀತಿಯಾಗಿ ಒಂದು ಬೇರೆ ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸರ್, ನೀವೇ ಒಂದು ಪ್ರಶ್ನೆ ಎತ್ತಿದ್ರಿ, ಇಡಿ ಯಾಕೆ ಲೋಕಾಯುಕ್ತಕ್ಕೆ ಪತ್ರ ಬರೀಬೇಕಾಗಿತ್ತು ಅನ್ನೋಂಥದ್ದು. ಎಲ್ಲ ಒಂದ್ ಕಡೆ ಇದು ತನಿಖಾ ಸಂಸ್ಥೆ ಚಿಕ್ಕದಾಗಿದೆ, ನಾವೇ ದೊಡ್ಡವರು ಡಾಮಿನೇಟ್ ಅನ್ನೋ ಲೆಕ್ಕದಲ್ಲಿ ಏನಾದ್ರು ಬಿಂಸ ಕೊಟ್ಟಿದ್ದಾರೆ ನೋಡಿ. ಈಗ ಇಡಿ ಅವರು ಪ್ರತ್ಯೇಕವಾಗಿ ಅವ್ರದ್ದೇ ತನಿಖೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅವರು ಹೈಕೋರ್ಟ್ನ ಆದೇಶದ ಮೇಲೆ ಅವ್ರು ಮಾಡ್ತಾ ಇದ್ದಾರೆ. ಇಡಿ ಅವರು ಪ್ರಕರಣ ಅವರು ನಾಳೆ ಅವ್ರದ್ದೇ ಆದಂಥ ಕೋರ್ಟ್ ವ್ಯವಸ್ಥೆ ಇದೆ, ಅವ್ರದ್ದೇ ಆದಂಥ ಪ್ರಕ್ರಿಯೆ ಇದೆ. ಅವರು ಲೋಕಾಯುಕ್ತಕ್ಕೆ ಇವರು ತನಿಖೆ, ಲೋಕಾಯುಕ್ತ ಅವ್ರು ಏನಾದರೂ ಇಡಿ ಅವ್ರಿಗೆ ನೀವು ತನಿಖೆ ಮಾಡಿ ನಮ್ಗೆ ಕೊಡಿ ಅಂತ ಕೇಳಿದ್ರಾ? ಅವರು ಪ್ರತ್ಯೇಕವಾಗಿ ಅದಕ್ಕೆ ನೇಮಿಸಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ರಾಜಕೀಯ ದುರುದ್ದೇಶದಿಂದ ಅವ್ರನ್ನ ನೇಮಿಸಿದ್ದಾರೆ. ಅದ್ರ ಬಗ್ಗೆ ಅದು ಬೇರೆ ವಿಚಾರ. ಕೋರ್ಟ್ ಆದೇಶದ ಮೇಲೆ ಲೋಕಾಯುಕ್ತ ಮಾಡ್ತಾ ಇದ್ದಾರೆ. ಅವ್ರಿಗೆ ಲೋಕಾಯುಕ್ತಕ್ಕೆ ಸ್ವಂತ ಶಕ್ತಿ ಇದೆ, ತನಿಖೆ ಮಾಡತಕ್ಕಂಥ ಶಕ್ತಿ. ಅವರು ಸ್ವಂತ ಶಕ್ತಿ ಇದೆ. ಅವರು ಏನು ತನಿಖೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಹಿತಿ ಇದೆ ಅದನ್ನು ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಕ್ಕಂಥ ಅವ್ರು ಕೆಲಸ ಮಾಡ್ತಾರೆ. ಅವ್ರದ್ದೇ ಆದಂಥ ವ್ಯವಸ್ಥೆ ಇದೆ, ಲೋಕಾಯುಕ್ತ ಸಂಸ್ಥೆದೇ ವ್ಯವಸ್ಥೆ ಇದೆ. ಇಡಿ ಅವರು ಅದಕ್ಕೆ ಇವ್ರಿಗೆ ಕೊಡೋಂಥದ್ದೇನು ಅಂದರೆ ತನಿಖೆಯನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನ. ಅವ್ರ ಕೆಲಸ ಅವ್ರು ಮಾಡಲಿ. ಇಡಿ ಅವರು ಲೋಕಾಯುಕ್ತಗೆ ವರದಿ ಕೊಟ್ಟು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರನ್ನ ಅವರ ಹೆಸರಿಗೆ ಮಸಿ ಬೆಳೆಯುವಂತ ಕೆಲಸಗಳಾಗ್ತಾ ಇದೆ. ಖಂಡಿತ 100ಕ್ಕೆ 100 ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ. ಇದು 100ಕ್ಕೆ 100 ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಹೆಸರನ್ನ ಕೆಡಿಸಲೇಬೇಕು, ಅವರಿಗೆ ಮಸಿ ಬಳಿಬೇಕು. ಯಾವುದೇ ಕಳಂಕ ರಹಿತವಾದಂಥ ಒಂದು ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಈ ರೀತಿಯಾದಂಥ ಕಳಂಕದ ಪಟ್ಟಿಯನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಒಂದು ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಅದು ಖಂಡಿತ ಅದರಲ್ಲಿ ಅವರಿಗೆ ಯಶಸ್ಸು ಸಿಗೋದಿಲ್ಲ. ಮುಂದುವರೆದವಾಗಿ ಹೇಳ್ತಾರೆ ಸರ್, ಆ ಸೈಟ್ ಕೊಟ್ಟಿರೋದೇ ಅಕ್ರಮವಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಆ ಪತ್ರದಲ್ಲಿ ಉಲ್ಲೇಖ. ನೋಡಿ, ಈಗ ಮೂಡ ಅಲ್ಲಿ ಏನು ಕಾನೂನಿತ್ತು, ಸಿದ್ದರಾಮಯ್ಯ ಸಾಹೇಬರ ಕುಟುಂಬಕ್ಕೆ ಒಬ್ಬರಿಗೆ ಸೈಟ್ ಕೊಟ್ಟಿರೋದಲ್ಲ. ಈಗ ಬೇರೆ ಅವರು ಸೈಟ್ಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇದೆ. ಎಲ್ಲರಿಗೂ ಕೊಟ್ಟಂಗೆ ಅವ್ರಿಗೂ ಸೈಟ್ ಕೊಟ್ಟಿದ್ದಾರೆ. ಇವತ್ತು ನೀವು BJPಯವರು JDS ಅವರು ನೀವೆಲ್ಲ ಪಡ್ಕೊಂಡು ಇವತ್ತು ಸಿದ್ದರಾಮಯ್ಯ ಸಾಹೇಬರ ವಿಚಾರದಲ್ಲಿ ನೀವು ಅಕ್ರಮ ಅಂತ ಹೇಳ್ತೀರಲ್ಲ, ಅವತ್ತು ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡ್ತಾ ಇದ್ರಿ? ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಯ್ತಲ್ಲ, ಅವತ್ತು ನೀವು ನಿಮ್ಮದೇ ಆಡಳಿತ ಇತ್ತಲ್ಲ, ಅವತ್ತು ನೀವು ಯಾಕೆ ಅದನ್ನು ಅಲಾಟ್ಮೆಂಟ್ ಮಾಡಕ್ಕೆ ಬಿಟ್ರಿ? ಅಂದರೆ ನಿಮಗೆ ಅನುಕೂಲ ಇದ್ದಾಗ ಏನು ಬೇಕಾದ್ರೂ ಮಾಡ್ಬೋದು, ನಿಮಗೆ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂದಾಗ ಅವಾಗ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಪ್ರವೃತ್ತಿ. ಈಗ ವಕ್ಫ್ ವಿಚಾರದಲ್ಲೂ ಅಷ್ಟೇ ನೋಟಿಸ್ ಕೊಟ್ಟಿರ್ತಕ್ಕಂಥವ್ರು ಯಾರು? ಅವರೇ.
ಇವತ್ತು ಅವ್ರ ಅನುಕೂಲಕ್ಕೆ ಇವತ್ತು ಸಮಾಜದಲ್ಲಿ ಜಾತಿಗಳ ಹೆಸರಲ್ಲಿ ಮತ್ತೊಂದು ಹೆಸರಲ್ಲಿ ಇವತ್ತು ಜನರ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಒಬ್ಬರನ್ನೇ ಟಾರ್ಗೆಟ್ ಮಾಡೋದು ಬೇಡ, ಇಡೀ ಮೂಡಾದಲ್ಲಿ ಏನೆಲ್ಲ ಅವ್ಯವಸ್ಥೆ ಆಗಿದೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಲಿ, ಎಲ್ಲರಿಗೂ ಕೂಡ ಆಚೆ ಬರಲಿ ಅನ್ನುವಂಥದ್ದು. ನೋಡಿ, ಈಗ ಏನು ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥದ್ದು ಮತ್ತೊಂದು ಈಗ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಆ ರೀತಿ ಹಿಂದೆಯಿಂದ ಆಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಆಗಲಿ. ಆದರೆ ನನ್ನ ಉದ್ದೇಶದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಆಗಲಿ ಅವರು ಯಾವುದೇ ರೀತಿ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇಲ್ಲ. ಆ ರೀತಿ ಏನಾದರೂ ಅಲಾಟ್ಮೆಂಟ್ ಮಾಡಿದರೆ ಅದು ಮೂಡ ಅವ್ರದ್ದೇ ತಪ್ಪಾಗತ್ತೆ ವಿನಾ ನಮ್ಮ ಏನು ಮುಖ್ಯಮಂತ್ರಿಗಳ ಶ್ರೀಮತಿ ಅವರು ಅವ್ರದ್ದು ಯಾವುದೇ ರೀತಿ ತಪ್ಪಾಗಲ್ಲ. ಅವ್ರದ್ದು ಕಳ್ಕೊಂಡಿರ್ತಕ್ಕಂಥದ್ದು ಅವ್ರ ಜಮೀನು ಕಳ್ಕೊಂಡಿರ್ತಕ್ಕಂಥದ್ದು ಅದು ಬಹಳ ಮುಖ್ಯವಾದ ಒಂದು ವಿಚಾರ. ಅವ್ರ ಜಮೀನು ಅವ್ರಿಗೆ ಬಿಟ್ಕೊಡ್ಲಿ. ಸರ್, ಇನ್ನೊಂದು ಸರ್, ಅಧಿಕಾರ ಹಂಚಿಕೆ ಬಗ್ಗೆ ಒಂದಷ್ಟು ಒಪ್ಪಂದಗಳಾಗಿದೆ ಅನ್ನುವಂಥ ಮಾತನ್ನ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆ ಥರದ್ದು ಏನಾಗಿದೆ ಅಂತ ನೋಡಿ, ನಾನು ಮಾಧ್ಯಮದಲ್ಲಿ ಓದಿದೆ. ಈ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರೋದಕ್ಕೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿ ಅವರೆಲ್ಲರೂ ಭಾಳಷ್ಟು ಪ್ರಯತ್ನ ಪಟ್ಟು ಹೈಕಮಾಂಡ್ನ ಮಾರ್ಗದರ್ಶನದಲ್ಲಿ ಇವತ್ತು ಭಾಳ ಒಂದು ಭರ್ಜರಿ ಬಹುಮತವನ್ನು ತಂದುಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲಿ ದೆಹಲಿ ಮಟ್ಟದಲ್ಲಿ ನಮ್ಮ ಏನು ವರಿಷ್ಠರು ಏನು ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಶಿವಕುಮಾರ್ ಸಾಹೇಬರು ಯಾವ ಅರ್ಥದಲ್ಲಿ ಹೇಳಿದ್ರು ಮತ್ತೊಂದು ಹೇಳಿದ್ರು ಅಂತಕ್ಕಂಥದ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಅದರಿಂದ ಅವರೇ ಬಹುಶಃ ಹೇಳಬೇಕಾಗುತ್ತೆ ಯಾವ ಅರ್ಥದಲ್ಲಿ ಹೇಳಿದ್ರು. ಖಂಡಿತ ಅವರು ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಇಬ್ಬರೂ ಒಟ್ಟಾಗೆ ಇವತ್ತು ಪಕ್ಷವನ್ನು ಇವತ್ತು ಬೆಳೆಸ್ತಕ್ಕಂಥ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋ ನಿಟ್ಟಿನಲ್ಲಿ ನೀವು ನೋಡ್ತೀರಾ ಅವರು ಮುಂದಿನ ದಿನಗಳಲ್ಲಿ? ನೋಡಿ, ಈಗ ಪಕ್ಷದ ಹೈಕಮಾಂಡ್ ತೀರ್ಮಾನ ಅಂತಿಮ. ಪಕ್ಷದ ಹೈಕಮಾಂಡ್ ತೀರ್ಮಾನ ಅವರು ಏನು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಅದಕ್ಕೆ ಬದ್ಧವಾಗಿರ್ತೀವಿ. ಇದಿಷ್ಟು MC ಸುಧಾಕರ್ ಅವರು ಮತ್ತು ಕ್ಯಾಮರಾಮನ್ ಶಿವ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕಡೆ. ಇದು ನಿಮ್ಮ ಧ್ವನಿ.